ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಬುದ್ಧ ಬಿಸಿಲೂರಿನವನು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಂದು ರಚನೆ ಮುಂದಿನ ಭಾಗವನ್ನು ಚರ್ಚಿಸೋಣ. ಇಲ್ಲಿ ಲೇಖಕರು ಎಷ್ಟು ಪುಳಕಿತರಾಗಿದ್ದರು ಆ ಒಂದು ಲುಂಬಿನಿಯನ್ನು ಪ್ರವೇಶ ಮಾಡಲಿಕ್ಕೆ ಅನ್ನುವಂಥದ್ದನ್ನು ಹೋದ ಎರಡು ಭಾಗಗಳಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅದೇ ಕಲ್ಪನೆಯಲ್ಲಿ, ಅದೇ ಸಂತೋಷದಲ್ಲಿ, ಅದೇ ಕುತೂಹಲದಲ್ಲಿ ಅವರು ಲುಂಬಿನಿಯನ್ನು ತಲುಪಿದ್ದಾರೆ. ತಲುಪಿದ ಮೇಲೆ ಅವರ ಅನುಭವಕ್ಕೂ ಮತ್ತು ಅವರ ಕಲ್ಪನೆಯಲ್ಲಿದ್ದಂತಹ ಆ ಒಂದು ಸಂತೋಷಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಬುದ್ಧನ ಹುಟ್ಟೂರು ಲುಂಬಿನಿ ಅನ್ನುವಂತಹ ಪುಳಕ ಲೇಖಕರನ್ನ ಮನಸ್ಸು ಮತ್ತು ದೇಹ ಎರಡನ್ನೂ ಕೂಡ ಆವರಿಸಿ ಹಿಡಿದಿಟ್ಕೊಂಡಿತ್ತು. ಆದರೆ ಆ ಊರಿನ ಶೆಖೆ, ಕೊಳುಕು, ಬಡತನ, ಅಜ್ಞಾನದ ಆ ಎಲ್ಲ ವಾಸ್ತವಿಕ ಅಂಶಗಳು ಲೇಖಕರ ಆ ಪುಳಕವನ್ನು ಕಿತ್ಕೊಳ್ಳೋದಕ್ಕೆ ಸರ್ವತಾ ಪ್ರಯತ್ನವನ್ನು ಪಡೋದಕ್ಕೆ ಶುರು ಮಾಡಿದ್ವು. ಜೊತೆಗೆ ಆ ಮೈ ಸುಡುವಂತಹ ಬಿಸಿಲು ಬೇರೆ. ಇದು ಒಂದು ರೀತಿಯ ವಿರೋಧಾಭಾಸದ ಸ್ಥಿತಿ ಆಗಿತ್ತು ಲೇಖಕರಿಗೆ. ಬಾಹ್ಯ ಮತ್ತು ಆಂತರಿಕ ಜಗತ್ತುಗಳು ಎರಡೂ ಕೂಡ ಪೂರ್ಣ ಭಿನ್ನವಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ಸಂದರ್ಭವನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ. ನೋಡಿ, ಗಾಂಧೀಜಿಯವರ ಪೋರ್ಬಂದರ್ ಕೂಡ ಹಾಗೆ ಇತ್ತು ಅನ್ನೋದನ್ನು ಅವರಿಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಮಾಯಾದೇವಿಯ ದೇವಾಲಯ ಹೇಗಿದೆ, ಅದರ ಒಂದು ವಾಸ್ತು ಶಿಲ್ಪ, ಆ ಒಂದು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಲೇಖಕರು ಅವರ ರಚನೆಯಲ್ಲಿ. ಮಹಾದೇವಿಯ ದೇವಾಲಯ ಶ್ವೇತವರ್ಣದಿಂದ ಚೌಕಾಕಾರದಲ್ಲಿ ರಚನೆ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಪರಿಸರ ತುಂಬ ಶುಭ್ರವಾಗಿದೆ. ಆರಾಧನೆ, ಅರ್ಚನೆ, ಆಚರಣೆಗಳ ಕಂದಾಚಾರ ಅಲ್ಲಿ ಇಲ್ಲ ಅಂತಕ್ಕಂಥದ್ದು. ಇಚ್ಛೆ ಇದ್ದವರು ತಂಪು ಹಾಸಿನ ಮೇಲೆ ಚಕ್ಕಂಬಕ್ಕಳ ಕುಳಿತುಕೊಂಡು ಧ್ಯಾನವನ್ನು ಮಾಡಬಹುದಾಗಿದೆ. ಆ ದೇವಸ್ಥಾನದ ಕೇಂದ್ರ ಭಾಗದಲ್ಲಿ ಗೌತಮ ಜನಿಸಿದ ಜಾಗ ಅನ್ನೋ ಕಾರಣಕ್ಕೆ ಒಂದು ಗುರುತಿರಲಿ ಅಂಥೇಳಿ ಅಲ್ಲಿ ಒಂದು ಕಲ್ಲನ್ನು ಇಟ್ಟಿರ್ತಕ್ಕಂಥದ್ದು. ಅದು ಹಸಿರು ಬಣ್ಣದಿಂದ ಕೂಡಿ ಪಾಚಿ ಗಟ್ಟಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏಕೆಂದರೆ ಸುಮಾರು ಸಾವಿರಾರು ವರ್ಷಗಳದ್ದಲ್ವ ಅದು, ಹಿಂದಿನ ಒಂದು ಕಲ್ಲದು. ಅಂದರೆ ನೆನಪಿಗಾಗಿ ಇಟ್ಟಿದ್ದಾರೆ, ಪ್ರವಾಸಿಗರಿಗೆ ಗೊತ್ತಾಗಬೇಕಲ್ಲ ಆ ಒಂದು ಪುಣ್ಯ ಸ್ಥಳ ಏನೇನೆಲ್ಲ ಇತಿಹಾಸವನ್ನು ಹೊಂದಿದೆ ಅನ್ನೋದಕ್ಕೆ ಅಲ್ಲೊಂದಷ್ಟು ಗುರುತುಗಳನ್ನು ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಬುದ್ಧ ಜನಿಸಿದಂತಹ ಜಾಗದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿದ್ದಾರೆ. ಆ ಕಲ್ಲು ಪಾಚಿಗಟ್ಟಿದ ರೀತಿಯಲ್ಲಿ ಹಸಿರು ಬಣ್ಣದಿಂದ ಕೂಡಿತ್ತು. ಗೌತಮನ ಜನನಕ್ಕೆ ಈ ಕಲ್ಲು ಸಾಕ್ಷಿಯಾಗಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಚರಿತ್ರೆ ಪುರಾಣಗಳು ಸಂಧಿಸುವಂತಹ ಅಮೂರ್ತ ಸಂಕೇತದ ರೀತಿಯಲ್ಲಿ ಆ ಒಂದು ಶಿಲೆ ಲೇಖಕರಿಗೆ ಕಾಣಿಸ್ತಾ ಇತ್ತು. ಸಾಮಾನ್ಯ ಜನರಿಗಾಗಿ ಆಕಾರಗಳನ್ನು ಕಾದಿರಿಸಲಾಗುತ್ತೆ. ಏಕೆಂದರೆ ನಮಗೆ ಇತಿಹಾಸ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸಾಕ್ಷಿಗಳನ್ನು ಹುಡುಕಬೇಕು. ಇತಿಹಾಸ ಇರುವಂಥದ್ದೇ ಸಾಕ್ಷಿ ಸಮೇತವಾಗಿ. ಹಾಗಾಗಿ ನೋಡೋದಕ್ಕೆ, ಹಿಡಿಯೋದಕ್ಕೆ, ನೇತು ಬೀಳೋದಕ್ಕೆ ಅಥವಾ ಆರಾಧಿಸೋದಕ್ಕೆ ಅವರ ಕೈಗೆ ಕಲ್ಲೋ ಗೋಡೆಯೋ ಏನಾದರೂ ಒಂದು ಮೂರ್ತ ರೂಪ ಬೇಕೇ ಬೇಕು, ಇತಿಹಾಸದ ತಜ್ಞರಿಗೆ, ಜೊತೆಗೆ ಪ್ರವಾಸಿಗರಿಗೆ. ಹಾಗಾಗಿ ಆ ಒಂದು ವ್ಯವಸ್ಥೆಗಳನ್ನು, ಅದು ಒಂದೇ ಅಲ್ಲ, ಪ್ರತಿಯೊಂದು ಐತಿಹಾಸಿಕ ಸ್ಥಳಗಳಲ್ಲಿ ಅಂತಹದ್ದ ಕುರುಹುಗಳನ್ನು ನಾವು ನೋಡಬಹುದಾಗಿದೆ. ಬಹು ಹೊತ್ತು ಅಲ್ಲೇ ನಿಂತ್ಕೊಂಡು ಲೇಖಕರು ಆ ಒಂದು ಇಡೀ ಒಂದು ಚಿತ್ರಣವನ್ನು ಆಸ್ವಾದಿಸ್ತಾ ಇದ್ದಾರೆ. ತಮ್ಮ ಕಣ್ಣಿನ ಮೂಲಕ, ಮನಸ್ಸಿನ ಮೂಲಕ, ಕಲ್ಪನೆಗಳ ಮೂಲಕ ಆ ಒಂದು ಭಾವ ಒಂದು ಪರವಶರಾಗಿ ಅಲ್ಲಿ ಅದನ್ನು ನೋಡ್ತಾ ಹೋಗ್ತಾ ಇದ್ದಾರೆ. ಹಿಂದಿರುಗಿ ನೋಡಿದ್ರೆ ಮನೆ ಮಂದಿಯೆಲ್ಲ ಪದ್ಮಾಸನ ಹಾಕಿ ಕುಳಿತುಕೊಂಡಿದ್ರು. ಅವರ ಜೊತೆಗೆ ಯಾರ್ಯಾರು ಹೋಗಿದ್ರು ಅವರೆಲ್ಲರೂ ಕೂಡ ಪದ್ಮಾಸನವನ್ನು ಹಾಕಿ ಆ ದೇವಸ್ಥಾನದ ಮುಂದೆ ಕುಳಿತುಕೊಂಡಿದ್ರು. ಯಾವುದಾದ್ರೊಂದು ದೌರ್ಬಲ್ಯವನ್ನು, ದುರ್ಗುಣಗಳನ್ನು ಸಾಮಾನ್ಯವಾಗಿ ಬಿಡುವುದು ವಾಡಿಕೆ. ನಮ್ಮ ಜನಮಾನಸದಲ್ಲಿ ಒಂದು ನಂಬಿಕೆ ಇದೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಪುರಾತನ ಪುಣ್ಯ ಪವಿತ್ರ ಸ್ಥಳಗಳಿಗೆ
ಹೋಗ್ತಾ ಇದ್ದೀವಿ ಅಥವಾ ಧಾರ್ಮಿಕ ಹಿನ್ನೆಲೆ ಹೊಂದಿರತಕ್ಕಂಥ ಸ್ಥಳಗಳಿಗೆ ನಾವು ಭೇಟಿಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ನಮ್ಮಲ್ಲಿರುವಂತಹ ದುರ್ಗುಣಗಳನ್ನು ಅಥವಾ ಚಟಗಳನ್ನು ಅಥವಾ ನಮಗೆ ತುಂಬ ಪ್ರೀತಿಯಾಗಿದ್ದಂತಹ ಯಾವುದಾದ್ರೂ ಒಂದು ವಸ್ತುವನ್ನು ಬಿಡೋದ್ರಿಂದ, ತ್ಯಾಗ ಮಾಡೋದ್ರಿಂದ ನಮ್ಮ ಬದುಕು ಇನ್ನೂ ಹೆಚ್ಚು ಶುದ್ಧವಾಗ್ತಾ ಹೋಗುತ್ತೆ, ಸಂತೋಷದಿಂದ ಕೂಡಿರುತ್ತೆ. ಆ ಒಂದು ತ್ಯಾಗವನ್ನು ಭಗವಂತ ಮೆಚ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಹಾಗಾಗಿ ಲೇಖಕರು ಕೂಡ ಬಿಡಬೇಕು ಯಾವುದಾದ್ರೂ ಒಂದು ಆ, ವಿಷಯವನ್ನ, ವಸ್ತುವನ್ನ ಅಥವಾ ಯಾವುದನ್ನಾದರೂ ಒಂದನ್ನು ತ್ಯಾಗ ಮಾಡಬೇಕು ಅವರ ಬದುಕಿನ ಒಂದು ಭಾಗವನ್ನು ಅನ್ನುವಂಥದ್ದು ಇಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ನೋಡೋಣ ಅದೇನು ಅನ್ನೋದನ್ನು. ಅಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಯಾವುದಾದ್ರೂ ಒಂದು ದೌರ್ಬಲ್ಯ ಅಥವಾ ದುರ್ಗುಣಗಳನ್ನು ಇಲ್ಲಿ ಬಿಡೋದು ಉಚಿತ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇದು ಗೌತಮ ಜನಿಸಿದಂತಹ ಪವಿತ್ರವಾದ ಜಾಗ. ಏನಾದರೂ ಶಪಥವನ್ನು ಮಾಡು ಅಂತ ಹೇಳಿ ಅವರ ಮಗಳು ಕನಸು ಪುಟ್ಟಿ ಹೇಳ್ತಾ ಇದ್ದಾಳೆ ಅಪ್ಪನಿಗೆ. ಅವರ ಒಂದು ದುರ್ಗುಣ ಅಥವಾ ದೌರ್ಬಲ್ಯ ಏನು ಅನ್ನೋದನ್ನು ನೋಡೋಣ. ಲೇಖಕರು ನೋಡಿ ಹೇಳ್ತಾ ಇದ್ದಾರೆ, ಇಂತಹ ಶಪಥಗಳಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ಹಾಗಾಗಿ ಜಾಗರೂಕರಾಗಿ ಶಪಥವನ್ನು ಮಾಡಿದ್ರು. ಏನಂತ? ಇನ್ನು ಮುಂದೆ ಅನಗತ್ಯವಾಗಿ ನಾನು ಕೋಪಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಈ ನಿನ್ನ ಶಪಥದಲ್ಲಿ ಅನಗತ್ಯ ಅನ್ನುವಂಥ ಪದ ಅಗತ್ಯವಿರಲಿಲ್ಲ ಅಂತ ಹೇಳಿದ್ಲು ಅವರ ಮಗಳು. ಕೆಟ್ಟದ್ದನ್ನು ತ್ಯಜಿಸೋದಕ್ಕೆ, ಜೊತೆಗೆ ಒಳ್ಳೆಯದನ್ನು ಮಾಡೋದಕ್ಕೆ ಎಲ್ಲ ಕಾಲ ಮತ್ತು ಎಲ್ಲ ಜಾಗಗಳು ಕೂಡ ಸೂಕ್ತವೇ ಆಗಿರುತ್ತೆ ಅನ್ನೋದು ಲೇಖಕರ ವಾದ. ತನ್ನೊಳಗೆ ಗಟ್ಟಿ ಇಲ್ಲದವ ಮಾತ್ರ ಕುಂಟು ನೆಪಗಳನ್ನು ಹುಡುಕ್ತಾನೆ. ಅದು ಹೌದು. ಏಕೆಂದರೆ ಸಮಯ ಸಂದರ್ಭಗಳನ್ನು ಹುಡುಕೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿರುವಂತಹ ವೀಕ್ನೆಸ್ಗಳನ್ನು ಬಿಟ್ಕೊಡ್ಲಿಕ್ಕೆ. ಆದರೂ ಕೂಡ ಅದನ್ನು ಬಿಡೋದಿಲ್ಲ ಅನ್ನೋ ಕಾರಣಕ್ಕೋ ಏನೋ ಹಿರಿಯರು ಇಂಥದ್ದೊಂದು ನಿಯಮವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪವಿತ್ರವಾದ ಸ್ಥಳ ಅನ್ನೋದಕ್ಕೆ ಆ ಒಂದು ಭಯದ ನಂಬಿಕೆ ಇರುತ್ತಲ್ಲ ನಮ್ಮಲ್ಲಿ, ಆ ಭಯದ ನಂಬಿಕೆಯಲ್ಲಿಯೇ ಅದನ್ನು ಬಿಡಿಸ್ಬೇಕು ಅನ್ನುವಂತಹ ವಿಚಾರಕ್ಕೋ ಏನೋ ಈ ರೀತಿಯಾದಂತಹ ಒಂದು ನಿಯಮಗಳನ್ನು ನಮ್ಮ ಹಿರಿಯರು, ಗುರು ಹಿರಿಯರು ಹಾಕ್ಕೊಂಡು ಬಂದಿರಬಹುದು ಅಂತಕ್ಕಂಥದ್ದು. ಆದರೆ ಗಟ್ಟಿ ಮನಸ್ಸಿರೋರು ಎಲ್ಲಿದ್ರೂ ಕೂಡ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಬಿಡಬಹುದು. ಮನಸ್ಸಿನಿಗಿಂತ ಯಾವುದು ದೊಡ್ಡದಿಲ್ವಲ್ಲ. ಹಾಗಾಗಿ ಇದು ಲೇಖಕರ ಅಭಿಪ್ರಾಯ. ಮಾಯಾದೇವಿ ದೇವಾಲಯ ಆ ಒಂದು ಹೊರಾವರಣ ಹೇಗಿದೆ ಅನ್ನೋದಾದರೆ, ಹಸಿರು ಉದ್ಯಾನವನ ಗೌತಮನ ಜನನಕ್ಕೆ ಸೂಕ್ತವಾದಂತಹ ಪರಿಸರದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹುಟ್ಟಿಗೆ ಹಸಿರನ್ನೇ ಆಯ್ಕೆ ಮಾಡಿಕೊಂಡಿರುವಂತಹ ಗೌತಮ ನಿಜಕ್ಕೂ ಕೂಡ ಅದೃಷ್ಟಶಾಲಿ ಅಂತ ಲೇಖಕರು ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು. ಅಲ್ಲಿ ಒಂದು ವಿಚಾರವನ್ನು ಇವರು ನೋಡ್ತಾರೆ. ಆ ವಿಚಾರ ಏನು ಅನ್ನೋದನ್ನು ನೋಡಿ. ಓ ಆನಂದ, ನನ್ನ ಕಾಲವಾದ ನಂತರ ಮುಂದಿನ ದಿನಗಳಲ್ಲಿ ಶ್ರದ್ಧಾಳುಗಳು ಈ ಸ್ಥಳಕ್ಕೆ ನಂಬಿಕೆ, ಕುತೂಹಲ ಹಾಗೂ ಭಕ್ತಿಯಿಂದ ಬರುತ್ತಾರೆ. ನನ್ನ ಜನ್ಮಸ್ಥಳವಾದ ಲುಂಬಿನಿಯು ಆಧ್ಯಾತ್ಮಿಕ ಶಿಸ್ತಿನ ಹಾಗೂ ಅತ್ಯಂತ ಶಾಂತಿಯ ಮಾರ್ಗವಾಗುತ್ತದೆ. ಬುದ್ಧ ಹೇಳಿದಂತಹ ಆ ಒಂದು ಸ್ಟೇಟ್ಮೆಂಟನ್ನು, ವ್ಯಾಖ್ಯಾನವನ್ನು ಅಲ್ಲಿ ಅವರು ನೋಡ್ತಾ ಇದ್ದಾರೆ. ಆನಂದನಿಗೆ ಹೇಳಿರ್ತಕ್ಕಂತಹ ಒಂದು ವಿಚಾರವನ್ನು ಅಲ್ಲಿ ಕೆತ್ತಲಾಗಿದೆ. ಅದನ್ನು ಲೇಖಕರು ಗಮನಿಸಿದ್ರು. ಇದು ಬುದ್ಧನ ವ್ಯಾಖ್ಯೆ. ಬುದ್ಧನ ಬಾಲ್ಯದ 7 ಪ್ರಥಮ ಹೆಜ್ಜೆಗಳು ಇಲ್ಲಿ ಮೂಡಿವೆ. ಸಾಖ್ಯ ದೊರೆ ಶುದ್ಧೋಧನನ ಮಡದಿ ಮಾಯಾದೇವಿ ತನ್ನ ತವರೂರಾದಂತಹ ದೇವದಾಹಕ್ಕೆ ಪ್ರಸವಕ್ಕೆ ಅಂದರೆ ಹೆರಿಗೆಗೆ ಪ್ರಯಾಣಿಸ್ತಾ ಇದ್ದಂತಹ ಸಂದರ್ಭದಲ್ಲಿ, ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನದಂದು ಅಂದರೆ ಕ್ರಿಸ್ತಪೂರ್ವ 623ರಲ್ಲಿ ಗೌತಮನಿಗೆ ಆ ಒಂದು ಲುಂಬಿನಿಯ ಉದ್ಯಾನವನದಲ್ಲಿ ಜನ್ಮವನ್ನು ಕೊಡ್ತಾಳೆ ಮಾಯಾದೇವಿ ಅನ್ನುವಂಥದ್ದನ್ನು ಆ ಒಂದು ಸ್ಥಳದ ಬಗ್ಗೆ ಪ್ರತೀತಿ ಇರ್ತಕ್ಕಂಥದ್ದು. ಸನಿಹದಲ್ಲಿ ಇರುವಂತಹ ಪುಷ್ಕರಣಿಯಲ್ಲಿ ಹೆರಿಗೆಗೆ ಮುನ್ನ ಸ್ನಾನವನ್ನು ಮಾಡಿದ್ಲು, ಮಿಂದಿದ್ಲು ಅಂತಕ್ಕಂಥದ್ದು ನಂಬಿಕೆ. ಇಟ್ಟಿಗೆಯ ಮೆಟ್ಟಿಲುಗಳಿಂದ ಈ ಒಂದು ಕೊಳವನ್ನು ಕಲಾತ್ಮಕವಾಗಿ ರೂಪುಗೊಳಿಸಿದ್ದಾರೆ. ಅಚ್ಚುಕಟ್ಟಾಗಿ ಜೋಪಾನವಾಗಿ ಜತನವಾಗಿ ಅದನ್ನು ಕಾಯ್ಕೊಂಡು ಬಂದಿದ್ದಾರೆ. ಜೊತೆಗೆ ಇವತ್ತಿನ ಕಾಲಘಟ್ಟಕ್ಕೆ ಹೋಲುವ ಹಾಗೆ ನವೀಕರಿಸಲಾಗಿದೆ.
ಈ ಪುಷ್ಕರಣಿಯ ಉತ್ತರ ಬದಿಯಲ್ಲಿ ಅಶೋಕ ಸ್ತಂಭ ಇದೆ. ಕ್ರಿಸ್ತಪೂರ್ವ 249ರಲ್ಲಿ ಇಲ್ಲಿಗೆ ಬಂದು ಸ್ತಂಭ ನಿಲ್ಲಿಸಿ ಶಾಸನ ಕೆತ್ತಿಸಿ ಗೌತಮನ ಜನ್ಮಸ್ಥಳವನ್ನು ಅಧಿಕೃತವಾಗಿ ದಾಖಲಿಸಿದಂತಹ ಕೀರ್ತಿಯೂ ಕೂಡ ಸಾಮ್ರಾಟ್ ಅಶೋಕನಿಗೆ ಸೇರುತ್ತೆ. ಪಾಳಿ ಭಾಷೆಯಲ್ಲಿರುವಂತಹ ಈ ಒಂದು ಶಾಸನದ ಸಾರಾಂಶ ಏನು ಅನ್ನೋದನ್ನು ನೋಡೋದಾದರೆ, ದೇವನಾಂಪ್ರಿಯನಾದ ಚಕ್ರವರ್ತಿ ಅಶೋಕ ತನ್ನ ಆಳ್ವಿಕೆಯ 20ನೆಯ ವರ್ಷದಲ್ಲಿ ಸ್ವತಃ ಶಾಕ್ಯಮುನಿ ಬುದ್ಧನು ಜನಿಸಿದಂತಹ ಈ ಸ್ಥಳಕ್ಕೆ ಭೇಟಿಯನ್ನ ಇತ್ತು. ಅದರ ಗುರುತಾಗಿ ಇಲ್ಲಿ ಒಂದು ಕಲ್ಲಿನ ಕಂಬವನ್ನು ಸ್ಥಾಪಿಸಲಾಗಿದೆ. ಮಹಾಮುನಿಯಾದಂತಹ ಬುದ್ಧನು ಈ ಒಂದು ಲುಂಬಿನಿ ಗ್ರಾಮದಲ್ಲಿ ಜನಿಸಿದ್ದ ಕಾರಣಕ್ಕಾಗಿ ಈ ಗ್ರಾಮದ ಕರವು ಅದರ 8ನೇ ಒಂದು ಭಾಗಕ್ಕೆ ಕಮ್ಮಿ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದು.